ಏನ್ರಿ ಹೇಳ್ರಿ ಸ್ವಲ್ಪ ವೆಲ್ಕಮ್ ಅಂತ ಹೇಳ್ರಿ. ಓಕೆ ನೆಕ್ಸ್ಟ್ ಓಕೆ ಸುತ್ತ ಮಧ್ಯಾಹ್ನ ಊಟ ಟೈಮ್ ಆಗೈತಿ. ಸೊ ಊಟ ಏನು ಮಾಡೋದೀನಿ ಅಂದ್ರೆ ಪಲಾವ್, ಕೇಸರಿ ಭಾತ್, ಹೋಳಿಗೆ. ಹೇಳು ಸಮೇತ ಬಿ ಪಿ ಎಷ್ಟು ಇರ್ತೈತೆ ನಾರ್ಮಲ್ಲು? 72. ಈ ಕಡೆ ಬಾ ಮಲ್ಲಿಕಾರ್ಜುನ್, ಇಲ್ಲಿ ಬಾ ಮುಂದೆ ಬಾ. ಹಾಂ ಅಷ್ಟೇ. ಆಕೆ ಸೋತಳು, ಅಂಕಿತ ಸೋತಳು. ಇದು ಮಾಡ್ತೀರ ಹಂಗೆ ಸಮೇತ ಲಕ್ಷ್ಮಿಗೆ ಅದು ಓಕೆ ಕ್ಲೋಸ್ ಮಾಡಿ. ಓಕೆ ಇನ್ನೊಂದು ಸಲ ಬರಿಬೇಕಾ? ಓಕೆ ಹಾಂ ಓಕೆ ನೆಕ್ಸ್ಟ್ ನೀ ಬರಿ. ಓಕೆ ಇನ್ನೊಂದು ಸರಿ ಲಾಸ್ಟ್. ಹಾಂ ಓಕೆ ಏನೋ ಬರ್ದಿಲ್ಲ ಒಂದು ಸರಿ ಆಗ್ತೀರಿ. ಹಾಂ ಹೆಂಗೆ ಗೊತ್ತಾಯ್ತಲ್ಲ? ತಡಿ ಓಕೆ ನೀವು ಕಂಟಿನ್ಯೂ ಮಾಡಿರಿ ನೋಡಿ ಈಗ. ಓಕೆ ನೆಕ್ಸ್ಟ್. ಹಾಂ ಅದು ನೋಡಿದ್ಯಲ್ಲ, ಈಗ ನೋಡಬೇಕು ನೋಡಿ ಡ್ಯಾನ್ಸ್ ಮಾಡ್ಬೇಕು ಅಷ್ಟೇ. ಹಾಂ ಮಾಡಿ ತೋರಿಸು. ಓಕೆ ನೀನು ಮಾಡು. ಹಾಂ ಎಸ್ ಅದೆಂತ ಕತೆ ಓದ್ತಾರ ಆ್ಯಕ್ಟ್ ಮಾಡೋ ಅವ್ರು ಗೆಸ್ ಮಾಡ್ತಾರೆ. ಎಸ್ ನಮ್ಮ ಸ್ಟೂಡೆಂಟ್ ನರ್ಸಿಂಗ್ ಪ್ಲೇಯರ್ಸ್ ಈ ಥರ ತಯಾರು ಮಾಡ್ಯಾರ ನೋಡ್ರಿ, ಸೂಪರ್ ಆಗಿತ್ತು. ಗೈಸ್ ಇದೈತಲ್ಲ ನಮ್ಮ ಆಫೀಸ್ ಚೇರ್ ಇದು, ನಾನು ಕೂತ್ಕೊಳ್ಳೋ ಪ್ಲೇಸ್. 3 ಹೂವಿನ ಗಿಡ ಅದ ನೋಡ್ರಿ ನಮ್ಮ ಕಾಲೇಜ್ ಮುಂದೆ. ಸೊ ಒಂದು ಹೂ ಕರೆಕ್ಟ್ ಆಗೈತಿ, ಒಂದು ಬಾಡೈತಿಗೆ. ಸೊ ಇನ್ನೂ ಇಲ್ಲಿ ಬಿಡ್ಲಾತಾವ. ಬರ್ರಿ ಮನೆಗೆ ಹೋಗೋ ಟೈಮ್ ಆಯಿತು, ಮನೆಗೆ ಹೋಗ್ಬೇಕು. ಮಾತು ಬಂದೈತಲ್ಲ ಗೈಸ್, ಇಲ್ಲಿ ಡೈಲಿ ನೆರಳಾಗ ನಿಲ್ಲಿಸ್ತೀನಿ ಗಾಡಿ. ಸೊ ಮ್ಯಾಗಿನ ಒಂದಿಷ್ಟು ಇರುಗಳು ಬೀಳ್ತಿರ್ತಾವೆ. ಗೈಸ್ ನನ್ನ ಗಾಡಿಯಲ್ಲಿ ನೆರಳಾಗ ನಿಲ್ಲಿಸ್ಬಿಟ್ಟು ನೋಡ್ರಿ, ಇದು ಬದಸ್ರಿ. ಸೊ ಯಾವುದೋ ಥರ ತೊಂದರೆ ಆಗಲ್ಲ ಅದಕ್ಕೆ, ಅಗದಿ ಬೆಸ್ಟ್ ಪಾರ್ಕಿಂಗ್ ಪ್ಲೇಸ್ ಐತಿ ರೂಮ್ ಮುಂದೆ. ಗೈಸ್ ನಮಸ್ತೆ, ಹೇಗಿದ್ದೀರಿ ಎಲ್ಲರೂ? ಮತ್ತೆ ಮುಂದಿನ ವಿಡಿಯೋಸ್ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.